ನಮಸ್ಕಾರ ಎಲ್ಲರಿಗೂ, ನನ್ನೆಲ್ಲ ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಇವತ್ತು ಗೌರಿ ಮೊರದ ಬಾಗಿನ ಕೊಡೋದನ್ನು, ಬಾಗಿನದೊಳಗೆ ಏನೇನಿರಬೇಕು, ಹೇಗೆ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಶ್ಲೋಕ ಹೇಳಿದ್ರೆ ಹೇಳಿ ಕೊಡಬೇಕು, ಬಾಗಿನನ ಅರ್ಪಿಸ್ಬೇಕು ಮುತ್ತೈದೆಗೆ ಅನ್ನೋದನ್ನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನೆಲ್ಗೆ ಇವಾಗ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಬನ್ನಿ, ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಬಿದಿರದೊಂದು ಸಣ್ಣ ಕತೆ ಇದೆ. ಬಿದಿರು ಕೇಳ್ಕೊಂತಂತೆ, ಭಗವಂತ ನನ್ನನ್ನು ಯಾಕೆ ಬಿದಿರಾಗಿ ಹುಟ್ಟಿಸಿದ್ಯಾ ಅಂತ ಕತೆ ಮುಂದುವರಿಯುತ್ತೆ. ಬನ್ನಿ, ಇಲ್ಲಿ 2 ಜೊತೆ ಮೊರ ತೊಗೊಂಡಿದ್ದೀನಿ. ಒಂದು ಸಣ್ಣ ಮಕ್ಕಳಿಗೋಸ್ಕರ ಮಾಡೋವಂಥದ್ದು, ಇನ್ನೊಂದು ದೊಡ್ಡವ್ರದ್ದು. ಸಾಮಾನ್ಯ 3-4 ಮಾಡಬೇಕು, 3 ಮಾಡಬಾರ್ದು, 4 ಇಲ್ಲ 5 ಮಾಡಬೇಕು ಜೊತೆ. ಸೊ ಇಲ್ಲಿ ನಾನು 2 ಮಾತ್ರ ತೋರಿಸ್ತಾ ಇದ್ದೀನಿ, ಒಂದು ಮಕ್ಕಳದು ದೊಡ್ಡವ್ರದ್ದು, ಬಾಕಿದು ಆಮೇಲೆ ಮಾಡ್ಕೋತೀನಿ ನಿಮಗೆ ಗೊತ್ತಾಗಲಿ ಅಂತ. ಇವಾಗ ಮೊರ ತಗೊಂಡು ಏನು ಮಾಡಬೇಕು, ಚೆನ್ನಾಗಿ ಬಿಸಿ ನೀರಲ್ಲಿ ತೊಳಿಬೇಕು. ಯಾಕೆ ಬಿಸಿ ನೀರಲ್ಲಿ ತೊಳಿಬೇಕು ಅಂತಂದರೆ, ಇದು ಬಿದಿರಲ್ವ, ಬಿದಿರಿಂದ ಮಾಡಿರ್ತಾರಲ್ಲ, ಸೊ ಹುಳ ಹುಪ್ಪಟೆಗಳಿರುತ್ತೆ, ಅದು ಬರದೇ ಇರಲಿ ಅಂತ ಏನೆಲ್ಲ ಸ್ಪ್ರೇ ಮಾಡಿರ್ತಾರೆ. ಇಲ್ಲ ಅಕಸ್ಮಾತ್ ಇಟ್ಬಿಟ್ಟಿದ್ರೆ ಫಂಗಸ್ ಏನಾದ್ರು ಬಂದಿದ್ದರೆ ಅದು ಹೋಗಲಿ ಅಂತ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳಿಬೇಕು. ಬಿದಿರು ಕೇಳ್ತಂತೆ, ಪರಮಾತ್ಮ ನನ್ನನ್ನು ಯಾಕೆ ಈ ರೀತಿ ಹುಟ್ಟಿಸಿದ್ಯಾ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋಳು ಅಂತ. ಆವಾಗ ಭಗವಂತ ಹೇಳ್ತಾನಂತೆ, ನಿನಗೂ ಒಂದಿನ ಕಾಲ ಬರುತ್ತೆ, ಎಲ್ಲ ಸುಮಂಗಲಿಯರು ನಿನ್ನನ್ನು ಆ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಒಬ್ಬರೊಬ್ಬರು ನಿನಗೆ ಕೊಟ್ಟು ತೊಗೊಂಡು ನಿನ್ನನ್ನು ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ನೀನು ಓಡಾಡ್ತೀಯ ಅಂತ ಭಗವಂತ ಹೇಳಿದಾಗ ಬಿದ್ರಿಗೆ ಖುಷಿ ಆಯ್ತಂತೆ. ಮರ ತೊಳೆದಾಯ್ತು, ಒಣಗಕ್ಕಿಟ್ಟಾಯಿತು. ಮರ ಚೆನ್ನಾಗಿ ಒಣಗಿಸಿ, ಬಿಸಿಲಲ್ಲಿ ಒಣಗಿಸ್ಬೇಡಿ, ನೆರಳಲ್ಲಿ ಒಣಗಿಸಿ. ಇವಾಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮುಂಚೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಮುತ್ತೈದೆಯರನ್ನ ಮನೆಗೆ ಕರೆದು, ಹಿರಿ ಮುತ್ತೈದೆ ಆದರೆ ಒಳ್ಳೆಯದು, ಕರೆದು ಚೆನ್ನಾಗಿ ಪಾದ ತೊಳೆದು ಅರಿಶಿನ ಹಚ್ಚಿ ಕೈಕಾಲಿಗೆ, ಕೆನ್ನೆಗೆ, ಆಮೇಲೆ ಕೈಗೆ ಒಂದು ಪೇಪರ್ ಕೊಟ್ಟು 3 ಸಲ ಅರಿಶಿನ ಕೊಟ್ಟು ನೀವೊಂಚೂರು ಅದರಲ್ಲಿ ವಾಪಸ್ ತೊಗೊಂಡು ಎತ್ತಿಟ್ಕೊಂಡು ಆಮೇಲೆ ರೆಡಿ ಮಾಡಿರೋ ಮೊರನ ಕೊಡೋದು ಪದ್ಧತಿ. ಇವಾಗ ಬನ್ನಿ, ಸ್ವಲ್ಪ ಹತ್ತಿ ತೊಗೊಳ್ಳೋಣ. ಕರಿಕಾಳು ಹತ್ತಿ ಅಂತ ಸಿಗುತ್ತೆ, ಅದನ್ನು ತೊಗೊಳ್ಳೋಣ. ಅದನ್ನ ಸ್ವಲ್ಪ ಮೆತ್ತಗೆ ಮಾಡಿ ಇಟ್ಕೊಳ್ಳೋಣ. ಈಗ ಮೊರ ನೋಡಿ, ಒಂಚೂರು ಒದ್ದೆ ಇರಬಾರ್ದು. ಯಾಕೆ ಅಂದರೆ ಇದರಲ್ಲಿ ಎಲ್ಲ ಊಟ ತಿನ್ನೋ ಅಂಥ ಪದಾರ್ಥಗಳನ್ನ ಇಡೋದ್ರಿಂದ, ಅದರಲ್ಲೂ ಬೆಲ್ಲ ಎಸ್ಪೆಷಲಿ ನೀರು ಬಿಟ್ಕೊಂಡ್ಬಿಡುತ್ತೆ. ಮೊರ ಏನಾದ್ರು ಒದ್ದೆ ಇದ್ದರೆ ದಯವಿಟ್ಟು ಮೊರ ಒದ್ದೆ ಇಲ್ದಿರಂಗೆ ನೋಡ್ಕೊಳ್ಳಿ. ಮತ್ತು ತೊಗೊಳ್ಳುವಾಗ ಮೊರನ ಒಂದೇ ಸಮ ಇರೋವಂಥದ್ದು ತೊಗೊಳ್ಳಿ. ನೋಡಿ, ಹೀಗಿರಬೇಕು ಮೊರ. ನೋಡೋಕ್ಕೇ, ನೋಡಿದ ತಕ್ಷಣ ಖುಷಿ ಆಗಬೇಕು, ಅದೇ ಸಂತೋಷ ಆಗಬೇಕು ಮನಸ್ಸಿಗೆ. ಇವಾಗ ಹತ್ತಿನಲ್ಲಿ ಒಂದು ಸ್ವಲ್ಪ ಹತ್ತಿ ತೊಗೊಳ್ಳೋಣ. ಯಾವುದೇ ಲಿಂಟ್ ಕಾಟನ್ನಲ್ಲಿ ಉಪಯೋಗಿಸ್ಬೇಡಿ, ಈ ಬ್ಯಾಂಡೇಜ್ ಎಲ್ಲ ಮಾಡ್ತಾರಲ್ಲ ಆ ಥರ ಕಾಟನ್ ಉಪಯೋಗಿಸ್ಬೇಡಿ. ಕರಿಕಾಳು ಹತ್ತಿ ಅಂತಲೇ ಸಿಗುತ್ತೆ, ಅದನ್ನೇ ತೊಗೊಳ್ಳಿ. ನಾನು ಅದನ್ನೇ ತೊಗೊಂಡಿದ್ದೀನಿ. ಒಂದು ಸಣ್ಣ ಬಟ್ಲು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 2 ಸ್ಪೂನಷ್ಟು, ಇಲ್ಲಿ 2 ಮೊರ ತೋರಿಸ್ತಾ ಇದ್ದೀನಿ. ಒಂದು ಮಕ್ಳಿಗೆ ಮಾಡೋದು, ಒಂದು ದೊಡ್ಡವ್ರಿಗೆ ಕೊಡೋವಂಥ ಮೊರ. ಸಣ್ಣ ಮಕ್ಕಳು, ಹೆಣ್ಮಕ್ಳಿದ್ರೆ ಖಂಡಿತ ಈ ಥರ ಒಂದು ಸಣ್ಣ ಮೊರದಲ್ಲೆಲ್ಲ ರೆಡಿ ಮಾಡಿ ಕೊಟ್ಟರೆ ಮಕ್ಳಿಗೂ ಖುಷಿ ಆಗುತ್ತೆ. ದೊಡ್ಡವರೇನೆ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ, ನಮಗೇನು ಇಲ್ವಲ್ಲ ಅಂತ ಮಕ್ಳಿಗೆ ಅನಿಸ್ಬಾರ್ದಲ್ಲ. ಮಕ್ಳಿಗೂ ಒಂದು ಸಂತೋಷ ಇರಬೇಕು ಹಬ್ಬದಲ್ಲಿ. ಬನ್ನಿ, ಈಗ ಸ್ವಲ್ಪ ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಕಲಸೋಣ ನೀರಲ್ಲಿ. ಹತ್ತಿ ಎತ್ತಿಟ್ಕೊಂಡ್ವಲ್ಲ, ಆ ಹತ್ತಿನ ಇದರಲ್ಲಿ ನೆನೆಸೋಣ. ನೆನೆಸ್ಬಿಟ್ಟು ಮೊರಕ್ಕೆ ಅರಿಶಿನ ಹಚ್ಚೋಣ. ಹೇಗೆ ಹಚ್ಚೋದು ಅಂತ ತೋರಿಸ್ತೀನಿ ನೋಡಿ. ಆ ತುದಿಯಿಂದ ಈ ತುದಿಗೆ ಕ್ರಾಸಾಗಿ, ಈ ತುದಿಯಿಂದ ಈ ತುದಿಗೆ ಕ್ರಾಸಾಗಿ, ಹಾಗೆ ಹಿಂದೆ ಮುಂದೆ 2 ಕಡೆನೂ ಕ್ರಾಸಾಗಿ ಹಚ್ಚಬೇಕು. ಯಾಕೆ ಇದು ಅಂತ ಹೇಳ್ತೀನಿ. ಅರಿಶಿನ ಕುಂಕುಮ ಸುಮಂಗಲಿಯರ ಸಂಕೇತ, ನಿಮಗೆ ಗೊತ್ತಿದೆ. ಹಾಗೆ ಮಂಗಳ ದ್ರವ್ಯ ಕೂಡ ಅದು. ಮತ್ತು ಇನ್ನೂ ಒಂದು, ಅರಿಶಿನದಲ್ಲಿ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಮೊರದಲ್ಲಿ ಏನಾದರೂ ಒಂದು ಸಣ್ಣ ಕ್ರಿಮಿ ಕೀಟ ಏನಾದರೂ ಸೇರಿಕೊಂಡಿದ್ರೆ ಅರಿಶಿನದಿಂದ ಅದು ಹೊಟ್ಟೋಗುತ್ತೆ. ಸೊ ಅದು ಒಂದು, ಹಿರಿಯರು ಅದನ್ನು ಅರಿಶಿನ ಹಚ್ಚೋದು ಒಂದು ರೀತಿ ಸುಮಂಗಲಿಯರಿಗೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ಹಾಗೆಯೇ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ನೋಡಿ, ಇವಾಗ ನೀಟಾಗಿ ಯಾವುದೇ ಕೆಲಸನೂ ನಿಧಾನವಾಗಿ ಮಾಡೋಣ. ಹಚ್ಚೋಣ ಮೊರಕ್ಕೆ. ನೋಡಿ, ಹೀಗೆ ಕ್ರಾಸಾಗಿ ನಿಧಾನಕ್ಕೆ ನೀರಲ್ಲಿ ಕಲಸಿದಂಥ ಅರಿಶಿನ ಹಚ್ಚೋಣ, ಒಳಗೆ ಹೊರಗೆ 4. ಅವಾಗೇನಾಗುತ್ತೆ, ಅದು 4 ಭಾಗ ಆದಂಗೆ ಕಾಣುತ್ತೆ. ಏನೇ ಇದ್ರೂ, ಏನು ಸಣ್ಣ ಸಣ್ಣ ಹುಳ ಏನಾದ್ರು ಮೊರದಲ್ಲಿತ್ತು ಅಂದರೆ, ನಾನು ಆಲ್ರೆಡಿ ಬಿಸಿನೀರಲ್ಲಿ ತೊಳೆದಿದ್ದೀನಿ, ಆದ್ರೂ ಇದು ಒಂದು ಮೆಥೆಡ್ಡು, ಬಿಸಿನೀರಲ್ಲಿ ತೊಳೆಯೋದು ಒಂದು ಮೆಥೆಡ್ಡು. 2 ಮಾಡೋದ್ರಿಂದ ಎಲ್ಲನೂ ಸೇಫಾಗಿರುತ್ತೆ ಪದಾರ್ಥಗಳು. ಯಾಕೆಂದರೆ ಇನ್ನೊಬ್ಬರಿಗೆ ತಿನ್ನೋ ಪದಾರ್ಥ ಕೊಡ್ತಾಯಿದ್ದೀವಿ ನಾವು. ಹಾಗಾಗಿ ಬನ್ನಿ, ಅರಿಶಿನ ಹಚ್ಚೋದು ತೋರಿಸ್ತಾ ಇದ್ದೀನಿ. ಹೀಗೆ ನಿಧಾನಕ್ಕೆ ಕ್ರಾಸಾಗಿ ಅರಿಶಿನ ಹಚ್ಕೊಳ್ಳಿ ಮೊರಕ್ಕೆ. ಇದು ಸರಿಯಾದ ಮೆಥೆಡ್ಡು. ಇದೇ ಹಿಂದಿನವರು ಮಾಡ್ತಾ ಇದ್ದಿದ್ದು. ನಮ್ಮಮ್ಮ ಎಲ್ಲ ಹೀಗೇ ಮೊರ ರೆಡಿ ಮಾಡ್ತಾ ಇದ್ದಿದ್ದು.
ಅರಿಶಿನ ನೋಡಿ ಹಚ್ಚೋಣ, ಒಂದು 2 ನಿಮಿಷ ಆರಕ್ಕೆ ಬಿಡೋಣ. ಇಲ್ಲ ಹಾಗೆ ಕುಂಕುಮ ಹಚ್ಚಿದ್ರು ಆಯಿತು, ತೊಂದರೆ ಏನಿಲ್ಲ. ಒಂದಾಯಿತು. ಇನ್ನೊಂದು ಮೊರದ ಇನ್ನೊಂದು ಭಾಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಗುಂಡಕ್ಕೆ ಮಧ್ಯ ಒಳ್ಳೆ ಕುಂಕುಮ, ಅರಿಶಿನದಲ್ಲಿ ಕುಂಕುಮ ಮಾಡಿರ್ತಾರೆ, ಅದನ್ನು ತೊಗೊಳ್ಳಿ, ಘಮ ಘಮ ಅನ್ನುತ್ತೆ. ಈ ಥರ ನೀಟಾಗಿ ಕುಂಕುಮದ ಬಟ್ಟಿಡೋಣ ಒಳಗಡೆ ಹೊರಗಡೆ. ಚಂದ್ರ ಇಡೋ ಪದ್ಧತಿ ಇರೋರು ಚಂದ್ರನೂ ಒಂಚೂರು ಇಟ್ಕೋಬೋದು. ನಾನಿಲ್ಲಿ ಬರೀ ಕುಂಕುಮ ಇಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಕೆಲಸ ಚೆನ್ನಾಗಾಗುತ್ತೆ ನೋಡಿ. ಇವತ್ತು ಈಕೋ ಫ್ರೆಂಡ್ಲಿ, ಯಾವುದೇ ಪ್ಲಾಸ್ಟಿಕ್ ಉಪಯೋಗಿಸದೆ ಮರದ ಬಾಗಿನ ರೆಡಿ ಮಾಡಬೇಕು ಅಂತ ಮನಸ್ಸಲ್ಲಿ ನನಗಿತ್ತು. ಹಾಗಾಗಿ ಇದು ನಮ್ಮ ಅಣ್ಣನಿಂದ ಕಲ್ತ್ಕೊಂಡಿದ್ದು, ಪೇಪರಲ್ಲಿ ದೊನ್ನೆ ಮಾಡುವಂಥದ್ದು. ಇದ್ರ ಲಿಂಕ್ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಶಾರ್ಟ್ಸಲ್ಲಿದೆ, ಹೋಗಿ ನೋಡಿ. ಮತ್ತು ಅದ್ರ ಲಿಂಕ್ ಕೂಡ ಈ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ದೊನ್ನೆ ಮಾಡೋದು ಹೇಗೆ ಪೇಪರಲ್ಲಿ ಅಂತ ನೋಡಿ. ಮೊರದೊಳಗೆ ಈಗ ಮುತ್ತುಕದೆಲೆ ಅಂತ ಸಿಗುತ್ತೆ, ತುಂಬ ಶ್ರೇಷ್ಠ. ಮುತ್ತುಕದೆಲೆನೂ ಒರೆಸ್ಬಿಟ್ಟು ಮೊರದೊಳಗೆ ಹಾಕಿ, ಇದು ದೊಡ್ಡವ್ರಿಗೆ ಕೊಡುವಂಥ ಮೊರ ರೆಡಿ ಮಾಡ್ತಾ ಇರೋದು. ಮುತ್ತುಕದೆಲೆ ಮೇಲೂ ಒಂಚೂರು ಅರಿಶಿನ ಕುಂಕುಮ ಎರಡನ್ನೂ ಹಾಕೋಣ. ಚೆನ್ನಾಗಿ ಒರೆಸಿ ಮುತ್ತುಕದೆಲೆನ ಮೊರದಲ್ಲಿ ಒಳಭಾಗಕ್ಕೆ ಬರೋಂಗೆ ಇಡಬೇಕು. ಮುಂದ್ಗಡೆ ಚಾಚ್ಕೊಂಡ್ರೆ ಏನಾಗುತ್ತೆ, ಅಕಸ್ಮಾತ್ ಓಡಾಡುವಾಗ ಸೀರೆ ಸೇರಿಗೆ ಏನಾದರೂ ಅದಕ್ಕೆ ಸಿಕ್ಕಾಕ್ಕೊಂಡ್ರೆ ಮೊರ ಎಳ್ಕೊಂಬಂದ್ಬಿಡುತ್ತೆ. ಹಾಗಾಗಿ ಅದು ಒಳಗಡೆ ಇರೋಂಗೆ ನೋಡ್ಕೊಳ್ಳಿ. ಮೊದಲಿಗೆ ಅಕ್ಕಿನ ಇಲ್ಲ ಪೇಪರಲ್ಲಿ ಹಾಕಿ, ಪೇಪರ್ ಕವರಲ್ಲಿ ಹಾಕಿ, ಇಲ್ಲ ಇದು ಫುಡ್ ಫಾಯಿಲ್ ಕವರ್ ಸಿಗುತ್ತಲ್ಲ ಇದರೊಳಗೆ ಹಾಕಿ. ಪ್ಲಾಸ್ಟಿಕ್ ಬೇಡ, ಪ್ಲಾಸ್ಟಿಕ್ ಒಳ್ಳೆಯದಲ್ಲ. ಇವತ್ತಿನ ನಮ್ಮ ಕಾನ್ಸೆಪ್ಟೇ ನೋ ಪ್ಲಾಸ್ಟಿಕ್ ಅಂತ. ಯಾವುದೇ ಥರದ ಪ್ಲಾಸ್ಟಿಕ್ ಇಲ್ಲ. ಬನ್ನಿ, ಎಲ್ಲ ನ್ಯಾಚುರಲ್, ಎಲೆ ನ್ಯಾಚುರಲ್, ಮೊರ ನ್ಯಾಚುರಲ್ ನೋಡಿ. ಅಕ್ಕಿನ ಈ ಥರ ಸಿಲ್ವರ್ ಫಾಯಿಲಲ್ಲಿ ಹಾಕಿ ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ ಅದಕ್ಕೆ. ಸ್ಟೇಪ್ಲರ್ ಕೂಡ ಪಿನ್ ಮಾಡೋದು ಬೇಡ, ಯಾಕೆಂದರೆ ಒಂದು ಊಟ ಮಾಡುವಂಥ ಪದಾರ್ಥಗಳನ್ನ ನಾವು ಒಬ್ಬ ಮುತ್ತೈದೆಗೆ ಕೊಡ್ತಾಯಿದ್ದೀವಿ. ಸೊ ಹಾಗಾಗಿ ಹಿರಿಯ ಮುತ್ತೈದೆಗೆ ಕೊಡ್ತೀವಿ. ಅಕಸ್ಮಾತ್ ಸ್ಟೇಪ್ಲರ್ ಪಿನ್ ಏನಾದ್ರು ಅದರೊಳಗೆ ಸೇರ್ಕೊಂಡ್ಬಿಟ್ರೆ ಆಭಾಸ ಯಾರಿಗೆ, ನಮಗೆ ಅಲ್ವಾ. ಹಾಗಾಗಿ ನೋಡಿ, ದೊನ್ನೆ ಮಾಡಿರೋದು ತೋರಿಸ್ತಾ ಇದ್ದೀನಿ. ಒಂದು ದೊನ್ನೆ ಇದ್ರದ್ದು ಲಿಂಕ್ ಆಲ್ರೆಡಿ ಹಾಕ್ತೀನಿ ಇದರೊಳಗೆ. ಇದು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಮ್ಮಣ್ಣ ಇದನ್ನು ಭಾಳ ಚಿಕ್ಕ ಹುಡುಗನಿಂದ ಮಾಡ್ತಾಯಿದ್ದ, ಈಗಲೂ ಹಾಗೆ ಅವ್ರ ಮನೆಯಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದಾನೆ. ನಾನು ಇದನ್ನು ಮಾಡೋದು ಇವತ್ತು ಒಂದೇ ಮಾಡಿಬಿಟ್ಟು ನಿಮಗೆ ತೋರ್ಸೋಕ್ಕೋಸ್ಕರ ಹಾಕಿದ್ದೀನಿ. ಬಾಕಿ ಇದೆಲ್ಲ ಪೇಪರ್ ಕವರಲ್ಲಿ ಹಾಕಿ ತೋರಿಸ್ತೀನಿ. ನೀವು ದೊನ್ನೆನಾದ್ರು ಮಾಡ್ಕೊಂಡು ಹಾಕಿ, ಇಲ್ಲ ಪೇಪರ್ ಕವರಲ್ಲಾದರೂ ಹಾಕಿ ನೋಡಿ. ಈ ಥರ ಬ್ರೌನ್ ಕಲರ್ ಪೇಪರ್ ಸಿಗುತ್ತೆ, ಯಾವುದೇ ಪರಿಸರಕ್ಕೆ ಹಾನಿ ಉಂಟು ಮಾಡಲ್ಲ. ಇದು ತೆಳ್ಳಗಿರುತ್ತೆ, ಆಮೇಲೆ ತೊಗೊಂಡೋದವ್ರ ಮನೆಯಲ್ಲೂ ಡಿಸ್ಕಾರ್ಡ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ ನೋಡಿ. ಒಂದೊಂದೇ ಪದಾರ್ಥ ಹಾಕ್ತಾ ಬರೋಣ. ಉದ್ದಿನಬೇಳೆ ಹಾಕೋದು ತೋರಿಸ್ತಾ ಇದ್ದೀನಿ. 4 ಧಾನ್ಯಗಳನ್ನ ಹಾಕಬೇಕು. ಸಾಮಾನ್ಯ ಅದೇ ಎಲ್ಲರ ಮನೆಯಲ್ಲೂ 4 ಧಾನ್ಯ ಹಾಕ್ತಾರೆ. ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ. ಸೊ ಹಾಗಾಗಿ ಒಂದೊಂದೇ ಬೇಳೆಗಳನ್ನ, ತೊಗರಿಬೇಳೆ ದೊನ್ನೆಲಿ ಹಾಕಿದ್ದೀನಿ, ಪಕ್ಕದಲ್ಲಿ ಉದ್ದಿನಬೇಳೆ ಇಟ್ಟೆ. ಈಗ ಕಡಲೆಬೇಳೆನೂ ಹಾಗೆ ಕವರ್ಗೆ ಹಾಕೋಣ. ಅದಾದಮೇಲೆ ನೆಕ್ಸ್ಟು ಹೆಸರುಬೇಳೆನೂ ಹಾಕೋಣ. ಇದ್ರದ್ದು ಶ್ಲೋಕನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಶ್ಲೋಕನ ನೀವು ಕಲ್ತ್ಕೊಂಡೇ ಬಿಡ್ಬೋದು, ಹೇಳ್ತಾ ಹೇಳ್ತಾ ಬಂದೇ ಬಿಡುತ್ತೆ ನೋಡಿ. ಹೆಸರುಬೇಳೆ ಹಾಕೋದು ತೋರಿಸ್ತಾ ಇದ್ದೀನಿ ಕವರಲ್ಲಿ. ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ನಿಮಗೆ ಅಷ್ಟು ಹಾಕ್ಬೋದು. ಸೊ ಇಂಥ ಪದಾರ್ಥಗಳು ಹಾಕಬೇಕು ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಆಯಿತು. ಪೇಪರ್ ಮಡ್ಚೋಣ, ನೀಟಾಗಿ ಮಡ್ಚಿಬಿಡ್ಬೋದು, ಏನು ಚೆಲ್ಲೋದಿಲ್ಲ, ಏನಿಲ್ಲ. ಎಲ್ಲ ಒಂದಾದ್ಮೇಲೊಂದು. ಮತ್ತು ಮಂಗಳ ದ್ರವ್ಯ ಎಲ್ಲ ಯಾವಾಗಲೂ ಬಲಗಡೆ ಇಡಬೇಕು. ಸೊ ಧಾನ್ಯಗಳನ್ನ ಒಂದ್ರ ಪಕ್ಕ ಒಂದು ಇಡ್ತಾ ಬರೋಣ. ಹಾಗೆ ರವೆ, ನಾನು ಇಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ. ಸಾಮಾನ್ಯ ಗೋಧಿ ಮಹಾಲಕ್ಷ್ಮಿ ಸಮಾನ ಅಂತಾರೆ. ಸೊ ಗೋಧಿ, ಕೆಲವರು ಗೋಧಿ ಇಡ್ತಾರೆ, ಕೆಲವರು ಗೋಧಿ ಹಿಟ್ಟು ಇಡ್ತಾರೆ ನೋಡಿ. ನಾನು ರವೆ ಇಟ್ಟಿದ್ದೀನಿ. ರವೆ ಹಾಕಿ ಒಂದು ಕವರ್ಲಿ ಇಡೋಣ. ಬೆಲ್ಲ, ಮೃತ್ಯುಂಜಯ ಬೆಲ್ಲನೂ ಇಡೋಣ. ಲಕ್ಷ್ಮಿಗೂ ಸಮಾನ ಮೃತ್ಯುಂಜಯ. ಬೆಲ್ಲನೂ ಅಚ್ಚು ಬೆಲ್ಲ, ಒಡೆದಿರಬಾರ್ದು, ಚೆನ್ನಾಗಿ ಸ್ಕ್ವೇರಾಗಿ ನೀಟಾಗಿರುವಂಥದ್ದು ಬೆಲ್ಲ ತೊಗೊಂಡು ಅದನ್ನು ಪೇಪರಲ್ಲಿ ಹಾಕಿ ಇಡೋಣ. ಇಲ್ಲಾಂದರೆ ಅಲ್ಯೂಮಿನಿಯಂ ಫಾಯಿಲಲ್ಲಿ ಸುತ್ತಿಡಿ. ಅಕಸ್ಮಾತ್ ನೀವೇನಾದ್ರು ಮೊರ ಸರಿಗೆ ಒಣಗಿಸದೇ ಇದ್ದರೆ ಬೆಲ್ಲ ಜಿನುಗೋ ಚಾನ್ಸ್ ಇರುತ್ತೆ. ಇವಾಗ ಲಕ್ಷ್ಮಿ ಉಪ್ಪು, ಕಲ್ಲುಪ್ಪು ಸ್ವಲ್ಪ ಇಡೋಣ. ಹುಣಸೆ ಹಣ್ಣು ಇಡೋಣ. ಕೆಲವ್ರ ಮನೇಲಿ ಪದ್ಧತಿ ಇರುತ್ತೆ ಹುಣಸೆಹಣ್ಣು, ಕೆಲವ್ರ ಮನೇಲಿ ಇರಲ್ಲ. ನೋಡಿಕೊಂಡು ಮಾಡಿ. ನಮ್ಮ ಮನೆಯಲ್ಲಿ ಹುಣಸೆಹಣ್ಣು ಇಡ್ತಾಯಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ಇಡೋಣ. ಇದನ್ನು ಅಷ್ಟೇ ಎಲ್ಲ ಪೇಪರ್ ಕವರೇ. ಅವ್ರ ಮನೆಗೆ ಹೋಗಿ ಆರಾಮಾಗಿ ಪೇಪರ್ ಕವರ್ಗಳನ್ನ ಎಸ್ದುಬಿಡ್ಬೋದು, ಮತ್ತು ಅದು ಪ್ರಕೃತಿಗೆ ಯಾವುದೇ ಥರ ಹಾನಿ ಮಾಡಲ್ಲ. ಬನ್ನಿ, ಈಗ ಅರಿಶಿನ ಕುಂಕುಮ, ಇದು ಫಾಯಿಲಲ್ಲೇ ಇದೆ, ಯಾವುದು ಪ್ಲಾಸ್ಟಿಕ್ ಇಲ್ಲ.
ವೀಳ್ಯದೆಲೆ 2 ಚೆನ್ನಾಗಿರೋ ವೀಳ್ಯದೆಲೆ ತಗೊಂಡು 5 ಬಟ್ಲಡಿಕೆ ಇಡೋಣ. ಮೊರದಲ್ಲಿ ಬಲಭಾಗಕ್ಕೆ ಇಡೋಣ. ಕೆಳಗಡೆ ಇಟ್ಟು ಒಂದು ದಕ್ಷಿಣೆ ಇಡೋಣ ಅದರ ಮೇಲೆ. ಹಾಗೆ ತೆಂಗಿನಕಾಯಿ ಇಡೋಣ. ತೆಂಗಿನಕಾಯಿಗೆ ಒಂಚೂರು ಅರಿಶಿನ ಕುಂಕುಮ ಸವರಿ, ಹಾಗೆ ಒಂದು ನಿಮ್ಗೆ ಶಕ್ತಿ ಅನುಸಾರ ದಕ್ಷಿಣೆ ಇಡ್ಬೋದು. ಅರಿಶಿನ ಕುಂಕುಮನ ನಾನು ಪ್ಯಾಕೆಟ್ ಇಟ್ಟಿದ್ದೀನಿ. ನೀವು ಬೆಳ್ಳಿ ಕೊಡೋರೇನಾದರೂ ಶಕ್ತಿ ಗಿಕ್ತಿ ಇದ್ದರೆ ಅಂಥವರು, ಶಕ್ತಿ ಇದ್ದವರು ಬೆಳ್ಳಿ ಬಟ್ಲಲ್ಲಿ ಕೊಡ್ತಾರೆ, ಇಲ್ಲ ಯಾವುದೋ ಒಂದು ಬಟ್ಲು ಸಾಧ್ಯ ಆಗಿದ್ದಂಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಮತ್ತು ಬ್ಲೌಸ್ ಪೀಸ್ ಕೊಡೋಣ. ಬ್ಲೌಸ್ ಪೀಸ್ ಇಡೋಣ. ಅಂಚು ಇರಬೇಕು ಇದರಲ್ಲಿ ಸಣ್ಣಕ್ಕೆ. ಇದು ರೇಷ್ಮೆ ಬ್ಲೌಸ್ ಪೀಸು ಚೆನ್ನಾಗಿದೆ. ಸೊ ಯಾರು ಕೊಟ್ಟವರು ಒಂಚೂರು ಮನಸ್ತೃಪ್ತಿಯಿಂದ ಹೊಲಿಸ್ಕೋಬೇಕು. ಹಾಗಾಗಿ ಒಳ್ಳೆ ಬ್ಲೌಸ್ ಪೀಸ್ ಇಡೋಣ. ಹತ್ತಿ ಕೊಡೋದು ವಸ್ತ್ರ ಮತ್ತು ಗೆಜೆ ವಸ್ತ್ರ ಮತ್ತು ಹೂಬತ್ತಿ 2 ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದು ಬೇಡ, ಪೇಪರ್ ಕವರಲ್ಲೇ ಹಾಕೋಣ. ಅದನ್ನೂ ಏನೂ ಆಗೋಲ್ಲ. ಬಳೆ ಬಿಚ್ಚೋಲೆ ಇದು ರೆಡಿ ಸಿಗುತ್ತೆ. ನಾನು ಕವರ್ ತೆಗೆದಾಕ್ಬಿಟ್ಟಿದ್ದೀನಿ. ಆದರೆ ಅದೊಂದು ಪ್ಲಾಸ್ಟಿಕ್ ಬಾಚಣಿಗೆ ನನಗೆ ಇದಾಗಲಿಲ್ಲ, ನನಗೆ ಸದ್ಯಕ್ಕೆ ಸಿಕ್ಕಲಿಲ್ಲ. ಅದನ್ನು ತೋರಿಸಿದ್ದೀನಿ. ನೀವು ಮರದ ಬಾಚಣಿಗೆ ಸಿಕ್ಕಿದ್ರೆ ಖಂಡಿತ ಮರದ್ದಿಡಿ. ಬಾಕಿದೆಲ್ಲ ಮಣಿ ಇದು ಎಲ್ಲ ಹಾಕಿದ್ದೀನಿ ಅದರೊಳಗೆ. ಕರಿಮಣಿ ಎಲ್ಲ ಶುಭ ಸಂಕೇತ. ಹಾಗೆ ಬಳೆ ಇಡೋಣ. 4 ಬಳೆ ಇಟ್ಟರೆ ಸಾಕು, ಇಲ್ಲ 6 ಬಳೆ ಶಕ್ತಿ ಅನುಸಾರ ಇಡಿ. ಹಾಗೆ ಒಂದು ಕಾಯಿನ್ ಅಥವಾ ಇಟ್ಟು ಮೊರನ ಮುಚ್ಚೋಣ. ಈ ಥರ ಒಂದ್ರ ಮೇಲೊಂದು ಮೊರನ ಮುಚ್ಚೋಣ. ಇದ್ರ ಮೇಲೆ ಮತ್ತೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಅಥವಾ ಹಣ್ಣು ಯಾವುದಾದ್ರೂ ಸರಿ ಇಡ್ಬೋದು. ತೆಂಗಿನಕಾಯಿ ಉರುಳೋಗ್ಬಿಡುತ್ತೆ ಅಂತ ಸದ್ಯಕ್ಕೆ ಹಣ್ಣು ಇಟ್ಟಿರೋಣ. ಕೊಡುವಾಗ ತೆಂಗಿನಕಾಯಿ ಒಳಗಡೆನೇ ಇಟ್ಟಿದ್ದೀವಿ ಆಲ್ರೆಡಿ. ಕೊಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೆರಗನ್ನು ಹೀಗೆ ಬಲಭಾಗಕ್ಕೆ ಹಾಕ್ಕೊಂಡು ಕೊಡೋರು ಮೇಲ್ಭಾಗ ಹಿಡ್ಕೋಬೇಕು, ತಗೊಳ್ಳೋರು ಕೆಳಭಾಗದಿಂದ ಹಿಡ್ಕೋಬೇಕು. ನಾನು ನಿಮಗೆ ಕೊಡ್ತಾ ಇದ್ದೀನಿ, ಅದನ್ನು ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ ನಾನು ಅಂತ ಅವರು ಸ್ವೀಕರಿಸೋದು. ಅವ್ರಿಗೆ ಅದೇ ಮಣೆ ಹಾಕಿ ಕೂರಿಸಿ ಅರಿಶಿನ ಎಲ್ಲ ಕೊಟ್ಟು, ಕೆನ್ನೆಗೆ ಅರಿಶಿನ ಹಚ್ಚಿ, ಕಾಲಿಗೆ ಅರಿಶಿನ ಹಚ್ಚಿ ಎಲ್ಲ ಕೊಡಬೇಕು. ಸೊ ಇದು ದೊಡ್ಡವ್ರಿಗೆ ಕೊಡುವಂಥ ಮೊರ ರೆಡಿ ಆಯಿತು. ಇವಾಗ ಮೊರ ಕೊಡಬೇಕಾದ್ರೆ ಹೇಳಬೇಕಾಗಿರೋಂಥ ಶ್ಲೋಕ: ರಾಮಪತ್ನಿ ಮಹಾಭಾಗೆ ಪುಣ್ಯಕೀರ್ತಿ ನಿರಾಮಯೇ ಮಯಾ ದತ್ತ ನಿಶೂಪಾಣಿ ಸ್ವಯಾ ಸ್ವೀಕೃತ ಜಾನಕಿ. ಅಂದರೆ ರಾಮನ ಪತ್ನಿ ಸೀತೆ ತರಹ ಪುಣ್ಯ ಕೀರ್ತಿ ಎಲ್ಲ ಪಡ್ಕೊಂಡು ನನ್ನ ಮುಂದೆ ಕೂತಿದೀಯಾ ತಾಯಿ, ನನ್ನಿಂದ ಕೊಡಲ್ಪಡ್ತಿರೋ ಈ ಒಂದು ಅಲ್ಪ ಏನಂತಾರೆ ಮಂಗಳ ದ್ರವ್ಯಗಳನ್ನು ನೀನು ಸ್ವೀಕರಿಸಿ ನಮಗೆ ಹರಿಸು ತಾಯಿ ಅಂತ ಕೇಳಿಕೊಂಡು ಮೊರನ ಕೊಡೋಣ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಓದ್ಕೊಳ್ಳಿ. ಈಗ ನಮ್ಮದಾಯಿತು, ಮಕ್ಳಿಗೆ ಏನಾದ್ರು ಬೇಡವೇ? ಸಣ್ಣ ಮಕ್ಕಳಿರುತ್ತೆ ಮನೇಲಿ, ಹೆಣ್ಮಕ್ಳು, ಅವುಗಳು ಆಸೆಯಿಂದ ನೋಡ್ತಾ ಇರ್ತವೆ, ಅಮ್ಮ ಏನೋ ಮಾಡ್ತಾಯಿದ್ದು ನನಗೇನು ಇಲ್ವಲ್ಲ. ಸೊ ಮಕ್ಳಿಗೂ ಒಂದು ಆದ್ಯತೆ ಕೊಡ್ತಾರೆ ಎಲ್ಲರ ಮನೇಲೂ. ನಮ್ಮ ಮನೆಯಿಂದಲೂ ಮಕ್ಕಳಿಂದನೂ ಕೊಡಿಸ್ಕೊಂಡು ಬಂದಿದ್ದೀವಿ ನೋಡಿ. ಅವ್ರಿಗೂ ತಿಂಡಿ, ಮನೆ ಹಬ್ಬಕ್ಕೆ ಏನೇನು ತಿಂಡಿ ಮಾಡಿರ್ತೀವಿ, ಒಬ್ಬಟ್ಟು, ಚಕ್ಲಿ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಹಾಕಿ, ಹಾಗೆ ಮಕ್ಕಳಿಗೆ ಬಳೆ, ಸರ, ಜುಮ್ಕಿ, ಈ ಥರ ಕ್ಲಿಪ್ಪು, ಆಮೇಲೆ ಹೇರ್ ಬ್ಯಾಂಡು ಎಲ್ಲ ಎಷ್ಟಿಷ್ಟ ಆಗುತ್ತೆ ಅದನ್ನೆಲ್ಲ ಒಂದು ಸೆಟ್ ಹಾಕಿ ಮಕ್ಕಳಿಗೆ ನೋಡಿ ಚಕ್ಲಿ ಹಾಕೋದು ತೋರಿಸ್ತಾ ಇದ್ದೀನಿ. ಇನ್ನು ಮತ್ತು ಚಾಕ್ಲೇಟು, ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ, ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈ ಥರ ಪದಾರ್ಥಗಳೆಲ್ಲ ಹಾಕಿ ಮಕ್ಳಿಗೂ ಅಷ್ಟೇ ರೇಷ್ಮೆ ಲಂಗ ಬಣ್ಣದ್ದು ಹಾಕಿ ಒಂದು ಮಗುನ ಕರೆದು, ಅದಕ್ಕೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಯಾರು ಇದ್ದರೆ ಅದನ್ನ ಕರೆದು ಕೊಡೋ ಅಂಥದ್ದು ಒಂದು ರೂಢಿ ಬೆಳ್ಕೊಂಬಂದಿದೆ ನೋಡಿ. ಸರ, ಬಳೆ, ಹೇರ್ ಕ್ಲಿಪ್ಪು ಎಲ್ಲ ಹಾಕಿದ್ದೀನಿ. ಅದೊಂಥರ ಚಿಣಮಿಣ ಅನ್ನೋ ಕವರಲ್ಲಿ ಹಾಕ್ಬಿಟ್ರೆ ಮಕ್ಳಿಗೆ ಅದನ್ನು ನೋಡಿದ್ರೇ ಆನಂದ. ಸೊ ಈ ಥರ ಒಂದು ಮಕ್ಳಿಗೂ ಒಂದು ಆದ್ಯತೆ ಕೊಡ್ತೀವಿ, ಕೊಡ್ತಾ ಇದ್ದೀವಿ. ಆಯಿತು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ. ನೋಡಿ ಎಷ್ಟು ಮುದ್ದಾಗಿ ದೊಡ್ಡವ್ರದ್ದು ಒಂದು ಜೊತೆ ಮೊರ, ಹಾಗೆ ಮಕ್ಕಳಿಗೆ ಕೊಡುವಂಥ ಮೊರ ರೆಡಿಯಾಗಿದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ದೇವರು ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊತಾ, ನೀವು ನನ್ನ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.